ನಾವು ಪಲ್ಲವಿ DC ಫ್ಯಾಮಿಲಿಯವರು ಅಂದ್ರೆ ಆಯ್ತು. ನೋಡಮ್ಮ, ಈಗ್ಲೇ ಅದೆಲ್ಲ ಚೆನ್ನಾಗಿರೋದಿಲ್ಲ. ಈಗ ತಾನೇ ಪಲ್ಲವಿ ಇಲ್ಲಿಗೆ ಬಂದು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದಾಳೆ. ಯಾರಾದ್ರೂ ಏನಾದ್ರೂ ಹೇಳ್ಬಹುದು. ಆಯ್ತಪ್ಪ, ನಮ್ಮನೆ ಕಾವಲಿನೇ ನಮಗ್ ಕೈ ಸುಡುತ್ತೆ. ಏನಮ್ಮ, ಇರೋ ವಿಷಯ ಹೇಳಿದ್ರೆ ಕೋಪ ಮಾಡ್ಕೊಳ್ತಿಯಲ್ಲ. ನೋಡು, ಸ್ವಲ್ಪ ಬಿಸ್ನೆಸ್ ಮಾಡಕ್ಕಿಂತ ಮುಂಚೆ ತಾಳ್ಮೆಯಿಂದ ಇರೋದು ನಾವ್ ಮೈಗೂಡಿಸ್ಕೋ. ನಾವೇನ್ ಜೂಜಾಡಕ್ಕ ದುಡ್ಡು ಕೇಳ್ತಾ ಇದೀವಿ? ಏನಿಲ್ಲ, ಮಿರ್ಚಿ ಮಂಡಕ್ಕಿನ ರುಚಿಯಾಗಿ ಮಾಡೋರು ಸಿಕ್ಕಿದಾರ? ಅಲ್ಲಪ್ಪ, ಬೇರೆಯವ್ರು ಯಾಕೆ ಬೇಕು ನಮ್ಗೆ? ಅವ್ರಿಗೆ ಬೇರೆ 20,000 ರೂಪಾಯಿ ಸಂಬಳ, ಬೇರೆ ದಂಡ. ಸುಮ್ನೆ ಯಾಕೆ, ನಾವೇ ಮಾಡಿದ್ರೆ ಆಯ್ತು. ಅಲ್ಲಮ್ಮ, ಈ ಮನೆಯಲ್ಲಿ ಒಂದಿನ ಟೀ ಮಾಡಿದ್ದು ನಾನು ನೋಡಿಲ್ಲ. ಅಯ್ಯೋ ಅಪ್ಪ, ಅಮ್ಮ ಇರ್ತಾಳೆ ಅಂತ ನಾನು ಅಡಿಗೆ ಮನೆ ಕಡೆ ತಲೆ ಹಾಕ್ತಿಲ್ಲ ಅಷ್ಟೇ. ಅಯ್ಯೋ ಅಪ್ಪ, ಈಗಿನ ಕಾಲದಲ್ಲಿ ಎಲ್ಲಾನು ಸುಲಭನೇ. ಹೌದು, ಉತ್ತರ ಕರ್ನಾಟಕದ ಶೈಲಿಯ ಮಿರ್ಚಿ ಮಂಡಕ್ಕಿ ಮಾಡುವ ವಿಧಾನ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬಿಟ್ರೆ 1000 ವಿಡಿಯೋ ಬಂದ್ಬಿಡುತ್ತೆ. ಹೌದಪ್ಪ. ಆ ವಿಡಿಯೋದಲ್ಲಿ ಯಾವುದಕ್ಕೆ ಹೆಚ್ಚು ಒಳ್ಳೆ ಕಮೆಂಟ್ ಬಂದೆ ಅಂತ ನೋಡ್ಕೊಂಡು ಆ ವಿಡಿಯೋದಲ್ಲಿದ್ದಂಗೆ ಡಿಟ್ಟೋ ಮಿರ್ಚಿ ಮಂಡಕ್ಕಿ ಮಾಡಿದ್ರೆ ಮುಗಿದೋಯ್ತು. ಹೂ ಅಪ್ಪ. ಪಕ್ಕ ಜೆರಾಕ್ಸ್ ಹೊಡ್ತೀನಿ ಮಾವ ನಾನು. ಮನೇಲಿ ಸುಮ್ಮನೆ ಕೂರಬಾರ್ದು, ಏನಾರ ಮಾಡಲೇಬೇಕು ಅಂತ ಅನ್ಸಿದೆ, ಅದಕ್ಕೆ. ಒಳ್ಳೇದಪ್ಪ, ನೀವ್ ಹೇಳೋದನ್ನೆಲ್ಲ ಒಪ್ತೀನಿ. ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡಿರೋ ಆಟಗಾರರು ಕೂಡ ಮ್ಯಾಚ್ ಶುರುವಾಗೋ ವಾರಕ್ಕೆ ಮುಂಚೆನೆ ನೆಟ್ ಪ್ರಾಕ್ಟೀಸ್ ಶುರು ಮಾಡ್ತಾರೆ. ಯಾಕೆ ಗೊತ್ತಾ? ಪರ್ಫೆಕ್ಟ್ ಆಗಿ ಮ್ಯಾಚ್ ಗೆಲ್ಬೇಕು ಅಂತ. ಏಕಾಏಕಿ ಸ್ಟಾಲ್ ಓಪನ್ ಮಾಡಕ್ಕಿಂತ ನೀವಿಬ್ರು ಸೇರಿ ಮನೆಯಲ್ಲೇ ಮಿರ್ಚಿ ಮಂಡಕ್ಕಿ ಮಾಡಿ, ನಾವುಗಳು ತಿಂದು ರುಚಿ ಹೇಳ್ತೀವಿ. ಆಗ ನಿಮ್ಗೂ ಒಂದು ಐಡಿಯಾ ಬರುತ್ತೆ, ನಿಮ್ಗೂ ಒಂದು ಆದ ಸಿಗುತ್ತೆ. ಆಯ್ತು ಮಾವ. ಆಯ್ತಪ್ಪ. ನೋಡ್ಗೀತಾ, ಇಲ್ಲಿ ಯಾರೂ ಪರ್ಫೆಕ್ಟ್ ಅಲ್ಲ. ಹಾಗಾಗಿ ಮಿರ್ಚಿ ಮಂಡಕ್ಕಿನ ಇಲ್ಲೇ ಮಾಡಿ, ನಾವು ತಿಂದು ರುಚಿ ನೋಡೋದು ಉತ್ತಮ. ಓಹೋ, ಕ್ವಾಲಿಟಿ ಚೆಕಿಂಗ್ ತರ ಕಣೆ. ಒಳ್ಳೆ ಐಡಿಯಾ ಮಾವ ನಿಮ್ದು. ಆಯ್ತು ಬಿಡಿಯಪ್ಪ, ಟೇಸ್ಟ್ ಮಾಡ್ಬಿಟ್ಟು ಹೇಳಿ. ಸರಿ, ಶ್ರಮ ವಹಿಸಿ ಶ್ರದ್ಧೆಯಿಂದ ಮಾಡಿ. ಶ್ರಮ ಮತ್ತು ಅದೃಷ್ಟ ಎರಡು ಪರಸ್ಪರ ಸ್ನೇಹಿತರು. ನಾವ್ಯಾವಾಗ್ಲೂ ಸಮಯದ ಪರಿಚಯ ಮಾಡ್ಕೊಂಡ್ರೆ ಅದೃಷ್ಟ ತಂತಾನಾಗಿಯೇ ಬರುತ್ತೆ. ಅರ್ಥ ಆಯ್ತಾ? ಹೊರಡಿ, ಒಳ್ಳೇದಾಗ್ಲಿ. ಆಯ್ತು ಬನ್ರಿ. ಶ್ರಮ ಅಂತ ಶ್ರಮ. ನಮ್ಮನ್ನ ಯಾರು ನಂಬೋದೇ ಇಲ್ವಲ್ಲೇ, ಕರ್ಮ. ಮೇಡಮ್, ಈ ಜಾಗ ಇದೆಯಲ್ಲ, ಈ ಜಾಗನೇ ಬಹಳಷ್ಟು ಜನ ಒತ್ತುವರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ತುಂಬಾ ಒಳ್ಳೆ ಜಾಗ ಮೇಡಮ್, ಎಲ್ಲಿ ಬೋರ್ ಹಾಕಿದ್ರು ನೀರು ಸಿಗುತ್ತೆ. ಯಾವುದೇ ಜಾಗದಲ್ಲಿ ಅಕ್ರಮ ನಡಿಬಾರ್ದು. ಈ ಜಾಗಕ್ಕೆ ಇವತ್ತೇ ವಿಸಿಟ್ ಮಾಡೋಣ. DC ಬಂದ್ ಹೋದ್ರು ಅಂತ ಸುದ್ದಿ ಆದ್ರೆ ಒತ್ತುವರಿ ಮಾಡೋರು ಸ್ವಲ್ಪ ಹಿಂದೆ ಸರಿತಾರೆ. ವಿಕ್ರಾಂತ್ ಸಾರು ಹೀಗೆ ಇದ್ದಿದ್ದು ಮೇಡಮ್. ಮೇಡಮ್, ಅವ್ರ ವರ್ಕಿಂಗ್ ಸ್ಟೈಲು ನಿಮ್ಮ ವರ್ಕಿಂಗ್ ಸ್ಟೈಲು ಸೇಮ್, ಒಂದೇ ವ್ಯತ್ಯಾಸ. ಅವರು ಬೇಗ ಕೋಪ ಮಾಡ್ಕೋತಾ ಇದ್ರು, ನೀವು ತುಂಬಾ ಕೂಲಾಗಿರ್ತೀರಾ ಅಷ್ಟೇ. ಮಾಧವಿ ಬಗ್ಗೆ ನಿಮ್ಗೇನನ್ಸುತ್ತೆ? ಮಾಧವಿನ? ಭೀಮಾಂಬಿಕಾ ಅವ್ರ ಸೊಸೆ. ಓಹೋ, ಅವರಾ? ಮೇಡಮ್, ಅವ್ರ ದಡ್ಡಿ ಯಾವ ಜಾಗದಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಬೆದರುಗೊಂಬೆ. ಬೆದರುಗೊಂಬೆ ಅಂದ್ರೆ ಭೀಮಾಂಬಿಕಾ ಅವರು ಅಂದ್ರೆ ಮಾಧವಿ ಅವ್ರಿಗೆ ಭಯಾನ, ಅಥವಾ ಭೀಮಾಂಬಿಕಾ ಅವ್ರನ್ನ ಹೆದರ್ಸ್ಕೊಂಡಿಟ್ಟಿದಾರ? ಅದ್ರ ಬಗ್ಗೆ ಗೊತ್ತಿಲ್ಲ ಮೇಡಮ್, ಬಟ್ ಅವ್ರು ನೋಡಿದ್ರೆ ಸ್ವಲ್ಪ ಭಯಸ್ಥೆ ಅಂತ ಅನ್ಸುತ್ತೆ. ಮಾಧವಿನ ನಾನೊಂದ್ಸಲ ಮೀಟ್ ಮಾಡ್ಬೇಕು, ವ್ಯವಸ್ಥೆ ಮಾಡ್ತೀರಾ? ಮೇಡಮ್, ನನಗೆ ಆ ಮನೆ ಬಗ್ಗೆ ಗೊತ್ತಿರೋ ಹಾಗೆ ಆ ಹುಡುಗಿನ ಒಬ್ಬಳನ್ನೇ ಹೊರಗಡೆ ಎಲ್ಲೂ ಕಳ್ಸಲ್ಲ. ಅವ್ರ ಜೊತೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಹೇಳೋದೇ ಮರ್ತಿದ್ದೆ, ನಾನು ನಿಮ್ DC ಆಫೀಸ್ ನೋಡ್ದೆ ರೀ, ಬಾಳ ಚಲೋ ಐತ್ರಿ. ನಾನೇನ್ ಬಂದಿಲ್ಲ, ಫೋನಲ್ಲಿ ನೋಡ್ದೆ ರೀ. ಮೇಡಮ್, ಏನ್ ವಿಷಯ? ವಿಷಯ ಇದೆ. ನಾನು ಮಾಧವಿ ಅವ್ರನ್ನ ಮೀಟ್ ಮಾಡ್ಲೇಬೇಕು. ಟ್ರೈ ಮಾಡಿ.
ಏನಿದು ಕಲೆಕ್ಷಮ್ಮನ್ ಮಗಳು ಅನು ಪದೇ ಪದೇ ನೆನಪಾಗಕತ್ತಾಳ. ಇತ್ತೀಚೆಗೆ ಯಾಕೋ ನನ್ನ ಮನ್ಸು ಕಂಸೋದಕ್ಕೆ ಶುರುವಾಗಿದೆ. ಏನಾಗ್ತೈತಿ? ಈ ಅರಮನೆ ಅಂತ ವಾಡೆಗೆ ಒಂದು ಹೆಣ್ಣಿನ ಬಲವಾದ ಶಾಪ ಐತಿ. ಸುಹಾಸಿನಿ ಪೂಜೆ ನಡೀಬೇಕು. ನಿನಗ ಕಂಡ ಹೆಣ್ಣು ಮುಂದೆ ಈ ವಾಡ್ಯಾಗ ಬೆಳಕಾಗ್ತಾಳ. ಮರ್ತೋಗಿರೋ ವಿಷಯಗಳು ಮತ್ತ ನೆನಪಾಕತ್ತೈತಿ. ನಾನ್ ಮರೆತು ಮುಂದೆ ಹೋಗ್ತೀನಿ ಅಂತಂದ್ರು ನನ್ನನ್ನು ಯಾಕೆ ಹಿಡಿದು ನಿಲ್ಸಕತ್ತೈತಿ? ಇದು ಹಣೆ ಬರಹ ಬದಲಾಯಿಸೋ ಪೂಜೆನಾ? ಇಲ್ಲ, ಇದು ಸಮಾಧಾನಕ್ಕೆ ಮಾಡ್ತಾ ಇರೋ ಪೂಜೆ. ಜೋಗ್ತಿ ಬಂದು ಪೂಜೆ ವಿಷಯ ಹೇಳಿ ಹೋದ್ಮೇಲ ನನ್ನ ಮನ್ಸು ಯಾಕೋ ನನ್ನನ್ನ ಕಿತ್ತು ತಿನ್ನಕ್ ಹೋಗ್ತೈತಿ. ಏನಿದೆಲ್ಲ? ಯಾಕಿದೆಲ್ಲ? ಆ ಜೋಗ್ತಿ ಸಾಮಾನ್ಯದಾಕಿ ಅಲ್ಲ. ಆಕಿಗೆ ಜಗತ್ ಗೊತ್ತೈತೆ. ನಂದೆಲ್ಲ ವಿಷಯಗಳು ತಿಳಿದೈತಿ. ಹಿಂದಾಗಿದ್ದನ್ನ ಆಕಿ ಸ್ಪಷ್ಟವಾಗಿ ಹೇಳಾಳ ಅಂದ್ರ ಮುಂದಾಗೋದು ಆಕಿಗ ಗೊತ್ತದ. ನನ್ನ ರಕ್ಷಣೆಗೋಸ್ಕರ ಆಕಿನ ಹುಡುಕಿ ಭೇಟಿ ಆಗ್ಬೇಕಾಗ್ತದ. ಕಲೆಕ್ಟರ್ ಅಮ್ಮನಿಂದ ಕೆಲವು ವಿಷಯದಲ್ಲಿ ನನಗೆ ಸೋಲಾಗೈತಿ. ಆಕಿ ನನ್ನ ಶತ್ರು. ಆದ್ರ ಆಕಿ ಮಗಳು ಅನ್ನೋ ಈ ವಾಡ ಈಗ ಯಾವ ರೀತಿಯಲ್ಲಿ ಬೆಳಕಾಗ್ತಾಳ? ಅನ್ನೋ ಬಂದ್ರ ಪಲ್ಲವಿನೂ ಈ ವಾಡೆಗೆ ಬರ್ಬೇಕಾಗ್ತದ. ಏನಿದೆಲ್ಲ? ಯಾಕಿದೆಲ್ಲ ನಡೆಯಕ್ ಶುರು ಆಗೈತಿ? ಆ ಅನೂನ್ ಕಂಡ್ರ ಯಾಕೆ ನನಗೊಂಥರ ಆಗ್ತೈತಿ? ಅನ್ನೂಗೂ ಈ ವಾಡೆಗೂ ಸಂಬಂಧ ಆಯ್ತಾ?